ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇಷ್ಟು ಹೋರಾಟ ಮಾಡ್ಕೊಂಡು ಬಂದರೂ ಸಹ ನಮ್ಮ ಜಿಲ್ಲೆಯವರಾದಂಥ CM ಅವರಾಗಲಿ ಅಥವಾ ಇನ್ಚಾರ್ಜ್ ಮಿನಿಸ್ಟರ್ ಆದಂಥ HC ಮಾದೇವಪ್ಪನವರಾಗಲಿ ದಪ್ಚರ್ಮದವ್ರು ಆಗ್ಬಿಟ್ಟಿದ್ದಾರೆ. ಅವರು ಎಲ್ಲ ಕಡೆ ಸಾಮಾಜಿಕ ನ್ಯಾಯ ಅಂತ ಡಂಗುರ ಸಾರ್ಕೊಂಡು ಓಡಾಡ್ತಾರೆ. ಸಾಮಾಜಿಕ ನ್ಯಾಯಕ್ಕೆ ಸಂಬಂಧಪಟ್ಟಂಥ ಭಾಳ ತುರ್ತಾದಂಥ ವಿಚಾರ ಈ ಒಳ ಮೀಸಲಾತಿ. ಇದನ್ನು ರಾಜಕೀಯದ ಟೇಬಲ್ಗೆ ಬೇಕಾದಂಗೆ ಉಪಯೋಗಿಸ್ಕೊತಾ ಇದ್ದಾರೆ. ಈ ಎರಡನೇ ಹಂತದ ಹೋರಾಟನ ನಾವು 21ನೇ ತಾರೀಕು DC ಆಫೀಸ್ ಮುಂದೆ ಸಾಂಕೇತಿಕವಾಗಿ ಒಂದು ದಿನ ಧರಣಿ ಮಾಡ್ತಾ ಇದ್ದೀವಿ. ಮತ್ತೆ ಈ ನೆಕ್ಸ್ಟ್ ಸೆಷನ್ ಏನು ಸ್ಟಾರ್ಟ್ ಆಗುತ್ತೆ 3ನೇ ತಾರೀಕಿಂದ ರಾಜ್ಯಾದ್ಯಂತ ಎಲ್ಲ ವಕೀಲರುಗಳು ಮತ್ತು ಒಳ ಮೀಸಲಾತಿಗೆ ಸಂಬಂಧಪಟ್ಟಂಥ ಹೋರಾಟ ಮಾಡಿರೋಂಥ ಎಲ್ಲ ನಾಯಕರುಗಳು ಕರ್ನಾಟಕ ರಾಜ್ಯಾದ್ಯಂತ ಒಗ್ಗೂಡಿ ವಿಧಾನಸೌಧನ ಅಸೆಂಬ್ಲಿ ನಡೆಯೋ ಟೈಮಲ್ಲಿ ಮುತ್ತಿಗೆ ಹಾಕ್ತೀವಿ. ಈ ಗೋಷ್ಠಿ ಮುಖೇನ ನಾವು ಹೇಳೋದೇನಪ್ಪ ಅಂತ ಅಂದರೆ, ಆಂಧ್ರ ಪ್ರದೇಶದಲ್ಲಿ ಆದಂಗೆ ತುರ್ತ ಕ್ಯಾಬಿನೆಟಲ್ಲಿ ತಗೊಂಡು ಅಧಿವೇಶನದಲ್ಲಿ ಜಾರಿ ಮಾಡಿದ್ರೆ ಸರಿ, ಇಲ್ಲ ಮುಂದಿನ ಅಧಿವೇಶನ ಏನು ನಡೀತೆ 3ನೇ ತಾರೀಕು ಆ ಪೀರಿಯಡ್ ಒಳಗಡೆ ನಾವು ವಕೀಲರುಗಳು ನಮ್ಮ ಕೋರ್ಟ್ಗಳನ್ನ ಹಾಕೊಂಡು ಬಂದು ವಿಧಾನಸೌಧ ಎಲ್ಲ ನಾಯಕರುಗಳ ಜೊತೆ ಸೇರಿ ಮುತ್ತಿಗೆ ಹಾಕ್ತೀವಿ ಅಂತ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಾವು ಜಾತಿ ಗಣತಿ ವರದಿನೂ ಕೂಡ ಅಲ್ಲ, ಜಾತಿ ಗಣತಿ ವಿಚಾರ ಅದು ಸಪ್ರೇಟ್ ವಿಚಾರ. ನಾವು ಮಾಡ್ತಾ ಇರೋಂಥದ್ದು ಪರಿಶಿಷ್ಟ ಜಾತಿ ಒಳಗಡೆ ಒಳ ಮೀಸಲಾತಿ ಜಾರಿ ಮಾಡಿ ಅನ್ನೋಂಥದ್ದು. ನಾವು ಈ ಹಂತದಲ್ಲಿ ಈ ವಿಚಾರನ ನಾವು ಕೈಗೆತ್ಕೊಂಡಿದ್ದೀವಿ. ಮುಂದೆ ಜಾತಿ ಗಣತಿ ಜಾರಿ ಮಾಡ್ತು ಅಂತಂದರೆ ಅದಕ್ಕೇನು ನಮ್ದೇನು ವಿರೋಧ ಇಲ್ಲ. ಯಾಕೆಂದರೆ ಸಾಮಾಜಿಕ ನ್ಯಾಯ ಅನ್ನೋಂಥದ್ದು ಎಲ್ರಿಗೂ ಒಂದೇನೇ. ಅಲ್ಲೇನು ಲೋಪದೋಷಗಳಿದೆ ಅದನ್ನು ತಿದ್ದುಪಡಿ ಮಾಡ್ಕೊಳ್ಳಿ ಅನ್ನೋಂಥದ್ದು ಅಷ್ಟೇ. ಬಟ್ ಆ ಲೋಪದೋಷ ತಿದ್ದುಪಡಿ ಮಾಡೋಕ್ಕಿಂತ ಮುಂಚೆನೇ ಇವರು ಮಾಡ್ತೀವಿ ಅನ್ನೋಂಥದ್ದು ಇದೆಯಲ್ಲ, ಅದು ಈ ಸಾಮಾಜಿಕ ನ್ಯಾಯ ಅನ್ನೋಂಥದ್ರ ಟೋಟಲಿ ಆಪೋಸಿಟ್ ವ್ಯೂ ಪಾಯಿಂಟ್. ಅದು ಸಿದ್ದರಾಮಯ್ಯನವ್ರಿಗೆ ಶೋಭೆ ತರಲ್ಲ. ದೇವರಾಜ ದಾಟಿನಲ್ಲಿ ಹೋಗಬೇಕು ಅನ್ನೋಂಥವ್ರಿಗೆ ಮೈಸೂರು ಜಿಲ್ಲೆಯವರಾಗಿರೋದಕ್ಕೆ ಮೊದಲು ಒಳ ಮೀಸಲಾತಿನ ಜಾರಿ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಆಗ್ರಹ ಕೂಡ ಮಾಡ್ತೀವಿ.